ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲಡ್ಕ. ವೀಕ್ಷಕರೇ, ಜಸ್ಟ್ ಒಂದೇ ಒಂದು ಬ್ರೇಕ್ಫಾಸ್ಟ್ ಕರ್ನಾಟಕದ ರಾಜಕೀಯವನ್ನೇ ಬದಲಾಯಿಸ್ಬಿಡ್ತು ನೋಡಿ. ಇಬ್ರು ನವವಧುವರರ ಹಾಗೆ ಮನೆಯಿಂದ ಬರೋದೇನು, ಒಟ್ಟಾಗಿ ಪ್ರೆಸ್ ಮೀಟ್ ಮಾಡೋದೇನು, ಎಲ್ಲ ಸರಿ ಇದೆ ಅಂತ ಹೇಳೋದೇನು, ಕೊನೆಗೆ ನೀವೇ ಏನೇನು ಹಬ್ಬಿಸ್ತಾ ಇದ್ದೀರಪ್ಪ, ನಮ್ಮ ನಡುವೆ ಏನೂ ಆಗಿಲ್ಲ ಅಂತ ಹೇಳಿಬಿಡೋದೇನು ಅಲ್ವಾ? ಅಲ್ಲ, ಎಲ್ಲ ಸರಿ ಇದ್ದ ಮೇಲೆ ಇಷ್ಟು ದಿನ ಒಬ್ಬರಾದ ಮೇಲೆ ಒಬ್ರು ದೆಹಲಿಗೆ ಹೋಗಿದ್ಯಾಕೆ? ನಿಮ್ಮ ಆಪ್ತರು ನಿಮ್ಮ ಪರವಾಗಿ ಬ್ಯಾಟು ಬೀಸಿದ್ಯಾಕೆ? ಅದೆಲ್ಲ ಬಿಡಿ. ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ಆದರೂ ಯಾಕೆ ಬೇಕಾಗಿತ್ತು? ಈ ಪ್ರೆಸ್ ಮೀಟ್ ಆದರೂ ಯಾಕೆ ಬೇಕಾಗಿತ್ತು? ವೀಕ್ಷಕರೇ, ಒಂದು ಮಾತಂತೂ ಬರೆದಿಟ್ಕೊಳ್ಳಿ, ಖಂಡಿತವಾಗ್ಲೂ ಈ ಇಬ್ಬರ ನಡುವೆ ಎಲ್ಲವೂ ಸರಿ ಆಗೇ ಇಲ್ಲ, ಆಗೋದು ಇಲ್ಲ. ಕಂಪ್ಲೀಟ್ ಬೋಳಾಗಿರುವಂತಹ ಟೈರ್ಗೆ ಒಂದು ಪ್ಯಾಚ್ ಹಾಕಲಾಗಿದೆ ಅಷ್ಟೇ, ಮತ್ತೆ ಯಾವಾಗ ಬೇಕಾದರೂ ಟೈರ್ ಬರ್ಸ್ಟ್ ಆಗಬಹುದು. ನೀವು ಈ ಇಡೀ ಪ್ರೆಸ್ ಮೀಟ್ ಅಲ್ಲಿ ಒಂದನ್ನು ಅಬ್ಸರ್ವ್ ಮಾಡಿರಬಹುದು. ಏನು ಇಡೀ ಮಾತಲ್ಲಿ ಸಿದ್ದರಾಮಯ್ಯನವರು ನಮ್ಮ ನಡುವೆ ಯಾವುದೇ ಸಮಸ್ಯೆ ಇಲ್ಲ ಅಂತ ಹೇಳ್ತಾರೆ, ಆದ್ರೆ ಎಲ್ಲೂ ಕೂಡ ಸಿಎಂ ಸ್ಥಾನದ ಬಗ್ಗೆ ಅಂತ ಮಾತಾಡಲ್ಲ. ನಾವು ಇವತ್ತು ಭೇಟಿ ಮಾಡಿದ ಉದ್ದೇಶ ಅನಗತ್ಯವಾಗಿ ಕೆಲವು ಗೊಂದಲಗಳು ನಿರ್ಮಾಣ ಆಗಿದ್ದಾವೆ. ಇತ್ತೀಚಿನ ದಿನಗಳಲ್ಲಿ ಸುಮಾರು ಒಂದು ತಿಂಗಳಿಂದ ಗೊಂದಲಗಳು ನಿರ್ಮಾಣ ಆಗಿದ್ದಾವೆ. ನಾವು ಇಬ್ಬರೇ ಕೂತ್ಕೊಂಡು ಮಾತಾಡೋದು. ನಮ್ಮ ಉದ್ದೇಶ 28ರ ಚುನಾವಣೆ ಬಹಳ ಮುಖ್ಯ, ಲೋಕಲ್ ಬಾಡೀಸ್ ಚುನಾವಣೆ ಬಹಳ ಮುಖ್ಯ, ಕಾರ್ಪೊರೇಷನ್ ಚುನಾವಣೆ ಮತ್ತು ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ ಚುನಾವಣೆ, ಗ್ರಾಮ ಪಂಚಾಯತ್ ಚುನಾವಣೆ, ಇವು ಬಹಳ ಮುಖ್ಯ. ಅದ್ರ ಬಗ್ಗೆನೂ ಕೂಡ ಚರ್ಚೆ ಮಾಡೋದು. 28ರ ಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ಸನ್ನು ಅಧಿಕಾರಕ್ಕೆ ತರಬೇಕು ಅಂತಕ್ಕಂಥದ್ದು ಚರ್ಚೆ ಮಾಡಿದ್ದೇವೆ. ಬಹಳ ಮುಖ್ಯವಾಗಿ ತೀರ್ಮಾನ ಮಾಡಿರ್ತಕ್ಕಂಥದ್ದು, ನಾವಿಬ್ಬರೂ ಹೈಕಮಾಂಡ್ನವರು ಏನು ಹೇಳ್ತಾರೆ ಹಾಗೆ ಕೇಳೋದು. ಹೈಕಮಾಂಡ್ನವರು ಏನು ಹೇಳ್ತಾರೆ ಅದನ್ನ ಕೇಳೋದು. ಆದ್ರೂ ಇಬ್ಬರ ಮುಖದಲ್ಲಿ ನಗು ಇತ್ತು. ಇಬ್ರು ಪಕ್ಷದ ಹಿತದ ಬಗ್ಗೆ ಮಾತಾಡ್ತಾ ಇದ್ರು. ಡಿ.ಕೆ. ಶಿವಕುಮಾರ್ ಅದೇ ರೀತಿ ಸಿದ್ದರಾಮಯ್ಯನವರು ಇಬ್ರು ಕೂಡ ಅಂತಿಮ ನಿರ್ಧಾರವನ್ನ ಹೈಕಮಾಂಡ್ ತೆಗೆದುಕೊಳ್ಳುತ್ತೆ, ನಾವು ಅದನ್ನ ಒಪ್ಕೊಳ್ತೀವಿ ಅನ್ನುವಂಥದ್ದನ್ನ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ರಾಜಕೀಯವಾಗಿ ನಮ್ಮಿಬ್ಬರದು ಕೂಡ ಒಂದೇ ತೀರ್ಮಾನ. ಪಕ್ಷದ ವರಿಷ್ಠರು, ನಮ್ಮ ಹೈಕಮಾಂಡ್ ಏನ್ ಹೇಳ್ತದೆ ಆ ರೀತಿ ಹಿಂದೆನೂ ಕೆಲಸ ಮಾಡ್ಕೊಂಡು ಹೋಗಿದ್ದೀವಿ, ಮುಂದಕ್ಕೂ ಕೆಲಸ ಮಾಡ್ಕೊಂಡು ಹೋಗ್ಬೇಕು ಅನ್ನೋದು ನಾವು ತೀರ್ಮಾನ. ನಮ್ದು ಅಚಲ. ಯಾರು ಮಧ್ಯದಲ್ಲಿ ತಾವೇ ಆಗ್ಲಿ, ತಮ್ಗೆ ಗುಂಪು, ನಮ್ದು ಯಾವ ಗುಂಪು ಇಲ್ಲ. ನಾನು ಯಾವ ಗುಂಪಿಗೆ ಕೃಷ್ಣ ಅವ್ರ ಕಾಲದಲ್ಲೂ ಅವಕಾಶ ಕೊಡ್ಲಿಲ್ಲ, ಇವತ್ತು ಅವಕಾಶ ಕೊಡಲಿಲ್ಲ. ಇಲ್ಲಿ ಒಂದು ಸ್ಪಷ್ಟ ಆಗೋದೇನು ಅಂತಂದ್ರೆ, ಈ ಎಲ್ಲಾ ಚರ್ಚೆ, ಈ ಒಂದು ಬ್ರೇಕ್ಫಾಸ್ಟ್ ನಂತರ ಇಬ್ಬರ ತೀರ್ಮಾನ ಏನು ಅಂತಂದ್ರೆ, ಮುಖ್ಯಮಂತ್ರಿ ಸ್ಥಾನದ ಇಬ್ಬರು ಸ್ಪರ್ಧಿಗಳು ಯಾವುದೇ ರಾಜ್ಯನ ಮಾಡ್ಕೊಂಡಿಲ್ಲ, ನಾವು ಈ ರೇಸಿಂದ ಹಿಂದೆ ಸರಿಯುವಂತಹ ಮಾತೇ ಇಲ್ಲ ಅನ್ನೋದು. ಆಕ್ಚುಲಿ ಹೇಳಬೇಕು ಅಂತಂದ್ರೆ, ಈಗಿನ ರಾಜ್ಯದ ಪರಿಸ್ಥಿತಿ ಹೈಕಮಾಂಡಿನ ಕೈಯಿಂದ ಸಂಪೂರ್ಣವಾಗಿ ತಪ್ಪಿ ಹೋಗಿದೆ. ಅವ್ರ ಕೈಯಿಂದ ತಪ್ಪಿ ಹೋಗಿದೆ, ಯಾವಾಗ್ಲೂ ಹೋಗಿದೆ. ನನಗಂತೂ ಈ ಕಾಂಗ್ರೆಸ್ ಹೈಕಮಾಂಡ್ ಅನ್ನು ನೋಡಿದ್ರೆ ಭಸ್ಮಾಸುರನ ನೆನಪಾಗತ್ತೆ ನೋಡಿ. ಭಸ್ಮಾಸುರ ಯಾರ ತಲೆ ಮೇಲೆ ಕೈಯನ್ನ ಇಡ್ತಾನೋ ಅವರು ಭಸ್ಮ ಆಗಬೇಕನ್ನುವಂತಹ ವರವನ್ನ ಪಡ್ಕೊಂಡಿರ್ತಾನೆ. ಪ್ರಸ್ತುತ ಕಾಂಗ್ರೆಸ್ ಅಲ್ಲಿ ಗಾಂಧಿ ಕುಟುಂಬದ ಪರಿಸ್ಥಿತಿ ಕೂಡ ಹೀಗೆ ಆಗಿಬಿಟ್ಟಿದೆ ನೋಡಿ. ಹೋದ ಜಾಗದಲ್ಲಿ ಎಲ್ಲ ಕಾಂಗ್ರೆಸ್ ಸರ್ವನಾಶ ಆಗ್ತಾ ಇದೆ. ಮೊದಲನೇದು ಮಧ್ಯಪ್ರದೇಶ. 2018ರಲ್ಲಿ ಕಮಲ್ನಾಥ್ ಸರ್ಕಾರ ಪತನ ಆಗುತ್ತೆ. ಎರಡನೇದು ಪಂಜಾಬ್, ಕ್ಯಾಪ್ಟನ್ ಅಮರಿಂದರ್ ಸಿಂಗ್ ಇವರನ್ನ ಕಡೆಗಣಿಸಲಾಗುತ್ತೆ, ಅಲ್ಲಿಗೆ ಕಥೆ ಮುಗಿಯುತ್ತೆ. ಮೂರನೇದು ರಾಜಸ್ಥಾನ. ಸಚಿನ್ ಪೈಲಟ್ ಅದೇ ರೀತಿ ಅಶೋಕ್ ಗೆಹ್ಲೋಟ್ ವಿವಾದದಿಂದ ಸರ್ಕಾರಕ್ಕೆ ಹಾನಿಯಾಗುತ್ತೆ. ನಾಲ್ಕನೇದು ಛತ್ತೀಸ್ಗಢ. ಭೂಪೇಶ್ ಬಘೇಲ್ ಅದೇ ರೀತಿ ಟಿ.ಎಸ್. ಸಿಂಗ್ ದೇವ್ ಇಬ್ಬರ ನಡುವೆ ರಾಜಕೀಯ ಗುದ್ದಾಟ ಶುರು ಆಗುತ್ತೆ, ಪಕ್ಷಕ್ಕೆ ಹಾನಿ ಆಗುತ್ತೆ. 2023ರಲ್ಲಿ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಾಗ ಗಾಂಧಿ ಕುಟುಂಬ ಸಿದ್ದರಾಮಯ್ಯನವರ ಮೇಲೆ ಕೈಯನ್ನ ಇಟ್ಟು ಬಿಡುತ್ತೆ. ಈಗ ಕರ್ನಾಟಕದಲ್ಲೂ ಕೂಡ ಕಾಂಗ್ರೆಸ್ ವಿನಾಶದ ಸ್ಥಿತಿಗೆ ತಲುಪಿ ನಿಂತಿದೆ. ವೀಕ್ಷಕರೇ, ಹಾಗೆ ನೋಡಿದ್ರೆ ಸಚಿನ್ ಪೈಲಟ್ ಅದೇ ರೀತಿ ಡಿ.ಕೆ. ಶಿವಕುಮಾರ್ ಅವರು ಬಹಳ ನಿಷ್ಠಾವಂತರು ಕಾಂಗ್ರೆಸ್ ಪಕ್ಷಕ್ಕೆ. ರಾಜಸ್ಥಾನದಲ್ಲಿ ಸಚಿನ್ ಪೈಲಟ್ ಅವರಿಗೆ ರಾಹುಲ್ ಗಾಂಧಿ ಅವರು ಬೆಂಬಲವನ್ನು ಕೊಡಲಿಲ್ಲ. ಅದರ ಪರಿಣಾಮ ಕಣ್ಣಾರೆ ನಾವು ನೋಡಿದ್ವಿ ಏನಾಯ್ತು ಅಂತ. ಈಗ ಅದೇ ಪರಿಸ್ಥಿತಿ ಕರ್ನಾಟಕದಲ್ಲೂ ಕೂಡ ಆಗ್ತಾ ಇರುವಂಥದ್ದು.
ವೀಕ್ಷಕರ, ಕಾಂಗ್ರೆಸ್ ಪಕ್ಷದಲ್ಲಿ ಈ ಸ್ಥಾನಮಾನ ಅನ್ನುವಂಥದ್ದು ಯೋಗ್ಯತೆ ಆಧಾರದ ಮೇಲೆ ಇರೋದಿಲ್ಲ. ಬದಲಾಗಿ ಅದು ಗಾಂಧಿ ಕುಟುಂಬಕ್ಕೆ ನೀವು ಎಷ್ಟು ನಿಷ್ಠರಾಗಿರ್ತೀರಾ ಅದರ ಆಧಾರದ ಮೇಲೆ ಇರುವಂಥದ್ದು. ಅಶೋಕ್ ಗೆಹ್ಲೋಟ್ ಅವರು ಇಂದಿರಾ ಗಾಂಧಿ ಅವರ ಕಾಲದಿಂದ ಕೂಡ ಗಾಂಧಿ ಕುಟುಂಬಕ್ಕೆ ನಿಷ್ಠರಾಗಿದ್ರು. ಸಚಿನ್ ಪೈಲಟ್ ಅವ್ರು ಹಾಗೆ ಇರಲಿಲ್ಲ. ಅವರು ಕಾಂಗ್ರೆಸ್ ಪಕ್ಷಕ್ಕೆ ನಿಷ್ಠರಾಗಿದ್ರು. ಆದ್ರೆ ಒಂದು ಕುಟುಂಬಕ್ಕೆ ಆಗಿರಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಗಾಂಧಿ ಕುಟುಂಬ ಅವರನ್ನ ಆಯ್ಕೆ ಮಾಡಲಿಲ್ಲ. 2023ರಲ್ಲಿ DK ಶಿವಕುಮಾರ್ ಅವರಿಂದ ಕೂಡ ಗಾಂಧಿ ಕುಟುಂಬ ಇದನ್ನೇ ಅಂದ್ರೆ ಈ ನಿಷ್ಠೆಯನ್ನೇ ನಿರೀಕ್ಷೆ ಮಾಡಿತ್ತು. ಆದ್ರೆ DK ಶಿವಕುಮಾರ್ ಅವರು ಕೈಯನ್ನ ಜೋಡಿಸಿ ನಮಸ್ಕಾರ ಮಾಡೋರಲ್ಲ. ಹಾಗೆ ಜೊತೆಗೆ ಇವರ ಸಿದ್ಧಾಂತಕ್ಕೆ ಅಫ್ಕೋರ್ಸ್ ಸರಿ ಹೊಂದೋದಿಲ್ಲ. ಆ ಟೈಮಲ್ಲಿ DK ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನದ ಭರವಸೆಯನ್ನು ನೀಡ್ತಾರೆ. 2023ರಲ್ಲಿ ಸಿದ್ದರಾಮಯ್ಯನವರನ್ನ ಮುಖ್ಯಮಂತ್ರಿ ಮಾಡಿದಾಗ ಪಾಪ ಅವರು ವಯಸ್ಸಾದಂಥವರು 2024ರ ನಂತರ ಅವರನ್ನ ರಾಜಕೀಯದಿಂದ ಬೀಳ್ಕೊಟ್ಟು 2.5 ವರ್ಷಗಳ ನಂತರ DK ಶಿವಕುಮಾರ್ ಅವರನ್ನ CM ಮಾಡ್ತೀವಿ ಅಂತ ಹೇಳ್ತಾರೆ. ಆದ್ರೆ 2.5 ವರ್ಷಗಳು ಮುಗಿದ ನಂತರ DK ಶಿವಕುಮಾರ್ ಅವರು ತಮ್ಮ ಮುಖ್ಯಮಂತ್ರಿ ಸ್ಥಾನವನ್ನ ಕೇಳಿದಾಗ ಗಾಂಧಿ ಕುಟುಂಬದ ಬಳಿ ಉತ್ತರನೇ ಇರಲಿಲ್ಲ. ಗಾಂಧಿ ಕುಟುಂಬದ ಸಿದ್ಧಾಂತ ಸನಾತನ ಧರ್ಮದ ಪರವಾಗಿ ದೃಢವಾಗಿ ನಿಲ್ಲುವವರನ್ನ ಯಾವತ್ತೂ ಬೆಂಬಲಿಸಲ್ಲ. DK ಶಿವಕುಮಾರ್ ಅವರ ಕಾರ್ಯಗಳು ಸಂಪೂರ್ಣವಾಗಿ ಅವರ ಆ ಒಂದು ಸಿದ್ಧಾಂತಕ್ಕೆ ವಿರೋಧ ಆಗಿರುವಂಥದ್ದು. ಹಾಗಾಗಿ ಇವರು ವಿರೋಧಕ್ಕೆ ಒಳಗಾಗಿದ್ದಾರೆ. ಈಗ ನೋಡಿ, DK ಶಿವಕುಮಾರ್ ಅವರು ಮಹಾಕುಂಭ ಮೇಳದಲ್ಲಿ ಹೋಗಿ ಪುಣ್ಯ ಸ್ನಾನವನ್ನ ಮಾಡ್ತಾರೆ, ಭಗವಾನ್ ಶಿವನ ಹಾಡುಗಳನ್ನ ಹಾಡ್ತಾರೆ, ಸದ್ಗುರು ಅವರ ಜೊತೆಗೆ ವೇದಿಕೆಯಲ್ಲಿ ಭಾಗವಹಿಸ್ತಾರೆ, ವಿಧಾನಸಭೆಯಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಾರ್ಥನೆ ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ಅಂತ ಹೇಳ್ತಾರೆ. ಹಾಕಿದ್ದೀನಿ ಅಂದ್ರಲ್ಲ ಒಂದ್ಸರಿ. ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ಅಧ್ಯಕ್ಷ ಹಿಂದೂ ಭೂಮಿ ಸುಗಮ್ ವರ್ಧಿತೋಹಂ ಮಹಾಮಂಗಲೆ. ಇದ್ಯಾವುದು ಕೂಡ ಗಾಂಧಿ ಕುಟುಂಬಕ್ಕೆ ಇಷ್ಟ ಇಲ್ಲ, ಅವರ ಸಿದ್ಧಾಂತದ ವಿರುದ್ಧ. ಹಾಗಾಗಿ ಇಲ್ಲಿ ಕಾಂಗ್ರೆಸ್ ಅಂದ್ರೆ ಮುಸ್ಲಿಂ, ಮುಸ್ಲಿಂ ಅಂದ್ರೆ ಕಾಂಗ್ರೆಸ್ ಅಂತ ಯಾರು ರೇವಂತ್ ರೆಡ್ಡಿ ಎಲ್ಲ ಹೇಳ್ತಾರಲ್ವಾ, ಅಂತಹ ನಾಯಕರು ಈ ಗಾಂಧಿ ಕುಟುಂಬಕ್ಕೆ ಬೇಕಾಗಿರುವಂಥದ್ದು. DK ಶಿವಕುಮಾರ್ ಅಂತ ನಾಯಕ ಅಲ್ಲ. ಬಿಹಾರ ಚುನಾವಣೆಯಲ್ಲಿ ಕೇವಲ 6 ಸ್ಥಾನಗಳನ್ನು ಗೆದ್ದ ನಂತರ ಕಾರ್ಯಕರ್ತರು ಈಗ ನಾಯಕತ್ವವನ್ನು ಪ್ರಶ್ನಿಸೋದಕ್ಕೆ ಆರಂಭ ಮಾಡಿದ್ದಾರೆ. ಹಿರಿಯ ನಾಯಕರು ಕೂಡ ಈ ಕಾಂಗ್ರೆಸ್ ಪಕ್ಷದ ನೇತೃತ್ವದ ವಿರುದ್ಧ ಪ್ರಶ್ನೆಗಳನ್ನು ಎತ್ತುತ್ತಾ ಇದ್ದಾರೆ. ಸೋಲುಗಳನ್ನ ನೀವು ಯಾವಾಗ ನಿಲ್ಲಿಸ್ತೀರಾ ಅಂತ ಕೇಳ್ತಾ ಇದ್ದಾರೆ. ಈಗ ಗಾಂಧಿ ಕುಟುಂಬ ನೇರವಾಗಿ ಇಲ್ಲಿ ಕರ್ನಾಟಕದಲ್ಲಿ ಮಧ್ಯಪ್ರವೇಶಿಸಿ ನಿರ್ಧಾರವನ್ನು ತೆಗೆದುಕೊಂಡರೆ ಕರ್ನಾಟಕದಲ್ಲಿ ಆಗುವಂತಹ ರಾಜಕೀಯ ನಷ್ಟಕ್ಕೆ ಇದೇ ಗಾಂಧಿ ಕುಟುಂಬ ನೇರ ಕಾರಣ ಆಗತ್ತೆ ಅನ್ನುವಂಥದ್ದು ಇಡೀ ದೇಶನೇ ಹೇಳ್ತಾ ಇದೆ. ಅದೇ ಸಿದ್ದರಾಮಯ್ಯನವರು CM ಆಗಿ ಇಲ್ಲಿ ಮುಂದುವರೆದ್ರೆ DK ಶಿವಕುಮಾರ್ ಅವರು ಸುಮ್ಮನಿರಲ್ಲ. DK ಶಿವಕುಮಾರ್ ಅವರು CM ಆದ್ರೆ ಸಿದ್ದರಾಮಯ್ಯನವರು ಬಂಡಾಯ ಹೇಳ್ತಾರೆ. ಇಬ್ರು ಸುಮ್ಮನೆ ಕೂರೋರಲ್ಲ. ಹೇಗೆ ನೋಡಿದ್ರು ಕೂಡ ಕರ್ನಾಟಕದಲ್ಲಿ ಕಾಂಗ್ರೆಸ್ಸಿಗೆ ಆ ಕಡೆ ಆದ್ರೂ ನಷ್ಟ, ಈ ಕಡೆ ಆದ್ರೂ ನಷ್ಟ, ಎರಡು ಪಕ್ಕನೇ. ಅದೇ ಕಾರಣಕ್ಕೋಸ್ಕರ ಈಗ ಗಾಂಧಿ ಕುಟುಂಬ ಇದರಿಂದ ಒಂದು ಸ್ವಲ್ಪ ದೂರ ಉಳಿದಿರುವಂಥದ್ದು, ರಾಜ್ಯ ನಾಯಕರ ಮೇಲೆ ಜವಾಬ್ದಾರಿಯನ್ನು ಹಾಕ್ತಾ ಇರುವಂಥದ್ದು. ನೀವಿಬ್ರು ಒಟ್ಟಿಗೆ ಕೂತ್ಕೊಂಡು ಮಾತಾಡಿ ನಿರ್ಧಾರವನ್ನು ಕೈಗೊಳ್ಳಿ ಅಂತ ಅದಕ್ಕೋಸ್ಕರ ಹೇಳ್ತಾ ಇರುವಂಥದ್ದು. ಇದು ಗಾಂಧಿ ಕುಟುಂಬದ ಹೆಸರು ಬರದ ಹಾಗೆ ತಡೆಯೋದಕ್ಕೆ ಮಾಡಿದಂಥ ಒಂದು ತಂತ್ರ. ಇವೆಲ್ಲವನ್ನ ನೋಡ್ತಾ ಇದ್ರೆ ಇದು ಸರ್ಕಾರ ನಡೆಸುವಂತಹ ವಿಧಾನ ಅಂತ ಅನ್ನಿಸ್ತಾ ಇಲ್ಲ. ಇದು ಸರ್ಕಾರವನ್ನ ಮುಳುಗಿಸುವಂತಹ ವಿಧಾನ ಅಂತ ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಮಧ್ಯಪ್ರದೇಶ, ರಾಜಸ್ಥಾನ, ಛತ್ತೀಸ್ಗಢ, ಪಂಜಾಬ್ ಈ ರಾಜ್ಯಗಳ ನಂತರ ಗಾಂಧಿ ಕುಟುಂಬ ಈಗ ನಾಶ ಮಾಡೋದಕ್ಕೆ ಹೊರಟಿರುವಂಥದ್ದು ನಮ್ಮ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರವನ್ನ. ನಿಮಗೂ ಹಾಗೆ ಅನಿಸುತ್ತಾ? ಕಮೆಂಟ್ ಮಾಡಿ ತಿಳಿಸಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.